ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ವಿಚಾರ ಬಾಗಲಕೋಟೆಯಲ್ಲಿ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆ. ಜುಲೈ 25ಕ್ಕೆ ಸಚಿವ ಸಂಪುಟ ವಿಸ್ತರಣೆ ಆಗುತ್ತದೆ. ಸಚಿವ ಸಂಪುಟ ವಿಸ್ತರಣೆ ಗಂಟೆ ಆಗಿದೆಯಾ ಎಂಬ ಪ್ರಶ್ನೆ ಸಚಿವ ಸಂಪುಟ ಕಗ್ಗಂಟು ಇದ್ದೇ ಇರುತ್ತದೆ. ಯಾಕೆಂದ್ರೆ ಆಕಾಂಕ್ಷಿಗಳು ಜಾಸ್ತಿ ಅಲ್ವಾ, ಸಹಜವಾಗಿ ಕಗ್ಗಂಟು ಇರುತ್ತೆ. ಆದ್ರೆ ಎಲ್ಲದಕ್ಕೂ ಪರಿಹಾರ ಇದೆ ಅಲ್ವಾ. ಸಿಎಂ ದೆಹಲಿಗೆ ಹೋಗ್ತಾ ಇದ್ದಾರೆ ಅನ್ಸುತ್ತೆ. ಜುಲೈ 25ಕ್ಕೆ ಆಗಬಹುದು. ನಿನ್ನೆ ಕ್ಯಾಬಿನೆಟ್ ನಲ್ಲಿ ಮುಖ್ಯಮಂತ್ರಿ ಹೇಳಿದ್ರು, ಡೆಲ್ಲಿಗೆ ಹೋಗ್ತಾ ಇದ್ದೀನಿ, ಕ್ಲಾರಿಟಿ ಸಿಕ್ಕಿದ್ರೆ 25ಕ್ಕೆ ಮಾಡೋಣ ಅಂತ ಹೇಳಿದ್ದಾರೆ. ಅಲ್ಲ, ಹಿರಿಯರಿಗೂ ಇದೆ, ಹೊಸಬ್ರಿಗೂ ಅವಕಾಶ ಇದೆ, ಇಬ್ಬರಿಗೂ ಇರುತ್ತೆ. ಮಂತ್ರಿಮಂಡಲ ಆಗ್ಲೇಬೇಕಲ್ಲಪ್ಪ. ಈಗ ಬರ ಇದೆ, ಮಳೆ ಬರ ಇದೆ, ಮಳೆ ಇಲ್ಲ, ಡ್ಯಾಮ್ಸ್ ಅಲ್ಲಿ ನೀರಿಲ್ಲ, ಕೆರೆಗಳಲ್ಲಿ ನೀರಿಲ್ಲ, ಒಪ್ಕೊಳ್ಳೋಣ. ಮಂತ್ರಿಮಂಡಲ ಆಗ್ಬೇಕ ಮಾಡೋ ಸಂಪೂರ್ಣವಾಗಿ ಇರೋದೇ 10 ಜನ, ಇನ್ನು 20 ಜನ ಆಗ್ಬೇಕು ತಾನೆ, ಆಗ್ಲೇಬೇಕು. ಕೃಷಿ ಸಚಿವರು ಇಂಥ ಸಂದರ್ಭದಲ್ಲಿ ಅದಕ್ಕೆ ಬೇಗ ಮಾಡಬೇಕು. ಕೃಷಿ, ಇದು ವಿದ್ಯಾ ಇಲಾಖೆ ಮತ್ತೆ ಎಲ್ಲ ಇಲಾಖೆಗಳು ಇಂಪಾರ್ಟೆಂಟ್. ಇಂಥದ್ದೇ ಅನ್ಇಂಪಾರ್ಟೆಂಟ್ ಅಂತ ಯಾವ್ದು ಹೇಳಕ್ಕಾಗಲ್ಲ. ಎಲ್ಲ ಇಲಾಖೆಗಳಿಗೂ ಮಂತ್ರಿಗಳು ಇರಲೇಬೇಕು. ಕ್ಯಾಬಿನೆಟ್ ನಲ್ಲಿ ಸಿಎಂ ಹೇಳಿದ್ದಾರೆ ಡೆಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ. ಕ್ಲಿಯರೆನ್ಸ್ ಹಾಗೂ ಕ್ಲಾರಿಟಿ ಸಿಕ್ಕಿದ್ರೆ ಸಂಪುಟ ವಿಸ್ತರಣೆ ಮಾಡೋಣ ಅಂತ ಹೇಳಿದ್ದಾರೆ. ಹಿರಿಯರಿಗೂ ಹಾಗೂ ಹೊಸಬರಿಗೂ ಕೂಡ ಸಂಪುಟದಲ್ಲಿ ಅವಕಾಶ ಇದೆ. ಮಂತ್ರಿಗಿರಿಗಾಗಿ ಶಾಸಕರು ಡೆಲ್ಲಿಗೆ ಸೂಟ್ಕೇಸ್ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಎಂಬ ಪ್ರಶ್ನೆ ಮಾಡ್ತಾರೆ. ಎಲ್ಲರಿಗೂ ನನ್ನ ತರಹ ಅದೃಷ್ಟ ಇರ್ಬೇಕಲ್ಲ, ಯಾರನ್ನ ಕೇಳಿದ್ರೆ ಮಂತ್ರಿ ಆಗುವಂತದ್ದು ಎಂದ ರಾಮಲಿಂಗಾರೆಡ್ಡಿ.